ನಾನು ಕುಸುಮ. ನನ್ನ ಕತೆ ಶುರುವಾಗೋದು ಅಪ್ಪ ಅಮ್ಮನ ನಿರ್ಧಾರದಿಂದ. ಅವರು ವಿಚ್ಛೇದನ ಪಡೆಯದೆ ಬೇರೆ ಬೇರೆ ಆಗಿದ್ದರು. ತಮ್ಮದೇ ಆದ ಖುಷಿಯ ಬದುಕು ಕಟ್ಟಿಕೊಂಡಿದ್ರು. ಆದರೆ ಈ ಎಲ್ಲದರ ನಡುವೆ ನಾನೊಬ್ಬ ಕಣ್ಮರೆಯಾದಂತೆ ಬದುಕುತ್ತಿದ್ದೆ. ನನ್ನ ಅಜ್ಜಿ ನನ್ನ ಪಾಲಿಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ರು. ಅವರ ಪ್ರೀತಿ ಆರೈಕೆಯಲ್ಲಿ ನಾನು ಬೆಳೆದೆ. ಆದರೆ ಆ ಬದುಕು ಬರೀ ಪ್ರೀತಿಯಿಂದ ತುಂಬಿರಲಿಲ್ಲ. ಒಂದು ಬಗೆಯ ಶೂನ್ಯತೆ ನನ್ನನ್ನು ಕಾಡುತ್ತಿತ್ತು. ನನ್ನ ಅಪ್ಪ ಅಮ್ಮನ ಪ್ರತ್ಯೇಕತೆ ನನ್ನೊಳಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿತ್ತು. ಸಮುದಾಯದಲ್ಲಿ ನಾನೊಬ್ಬಳೇ ವಿಭಿನ್ನ ಮಗು ಎಂಬ ಭಾವನೆ ನನಗೆ ಕಾಡುತ್ತಿತ್ತು. ಇತರ ಮಕ್ಕಳಂತೆ ನನಗೆ ಸಂಪೂರ್ಣ ಕುಟುಂಬದ ಪ್ರೀತಿ ಸಿಗಲಿಲ್ಲ ಎಂಬ ಕೊರಗು ಸದಾ ನನ್ನನ್ನು ಕಾಡುತ್ತಿತ್ತು. ಈ ಪರಿಸ್ಥಿತಿ ನನ್ನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು. ನಾನು ಚಿಕ್ಕಂದಿನಿಂದಲೂ ಹೆಚ್ಚು ಪ್ರಬುದ್ಧಳಾಗಿದ್ದೆ. ಪರಿಸ್ಥಿತಿಯನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಶಕ್ತಿ ಬೆಳೆಸಿಕೊಂಡಿದ್ದೆ. ಅಜ್ಜಿ ನನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶಕರಾಗಿದ್ದರು. ಅವರ ಕಥೆಗಳು, ಬದುಕಿನ ಅನುಭವಗಳು ನನಗೆ ದಾರಿದೀಪವಾಗಿದ್ದವು. ಈ ಎಲ್ಲದರ ನಡುವೆ ನನ್ನ ಬಾಲ್ಯದ ದಿನಗಳು ಕಳೆಯುತ್ತಿದ್ದವು. ಮುಂದೇನಾಗಬಹುದು ಎಂಬ ಕುತೂಹಲ ನನ್ನ ಮನಸ್ಸಿನಲ್ಲಿತ್ತು. ದೊಡ್ಡವಳಾದಾಗ ಈ ಪ್ರತ್ಯೇಕತೆಯಿಂದ ನಾನು ಹೇಗೆ ಹೊರಬರುವುದು, ನನ್ನದೇ ಆದ ಬದುಕನ್ನು ಹೇಗೆ ರೂಪಿಸಿಕೊಳ್ಳುವುದು ಎಂಬ ಯೋಚನೆಗಳು ನನ್ನನ್ನು ಕಾಡುತ್ತಿದ್ದವು. ಈ ಆರಂಭಿಕ ಹಂತ ನನ್ನ ಮುಂದಿನ ಬದುಕಿನ ಅಡಿಪಾಯವಾಗಿತ್ತು. ಕುಸುಮ, ಬಾಲ್ಯದ ನೋವು ಮತ್ತು ಅಜ್ಜೆಯ ಆಸರೆ. ನನ್ನ ಬಾಲ್ಯ ಇತರ ಮಕ್ಕಳ ಬಾಲ್ಯದಂತೆ ಇರಲಿಲ್ಲ. ಅಪ್ಪ ಅಮ್ಮ ಒಟ್ಟಿಗಿದ್ದು ಪ್ರೀತಿ ವಾತ್ಸಲ್ಯ ನೀಡುವ ಕನಸಾಗಿಯೇ ಉಳಿದಿತ್ತು. ಅವರು ಬೇರೆ ಬೇರೆ ಇದ್ದರೂ ನನ್ನೊಂದಿಗೆ ಒಂದು ಸಾಮಾನ್ಯ ಸಂಬಂಧವನ್ನು ಇಟ್ಟುಕೊಳ್ಳಲಿಲ್ಲ. ಅವರವರ ಬದುಕು, ಅವರವರ ಖುಷಿ ಅವರವರಿಗೆ ಮುಖ್ಯವಾಗಿತ್ತು. ನಾನು ಅವರ ಪಾಲಿಗೆ ಒಂದು ಜವಾಬ್ದಾರಿಯ ಹೊರತು ಪ್ರೀತಿಯ ಸಿಹಿಯಲ್ಲ ಎಂಬ ಭಾವನೆ ನನ್ನನ್ನು ಕಾಡುತ್ತಿತ್ತು. ಆದರೆ ನನ್ನ ಪಾಲಿಗೆ ದೇವತೆ ಎಂದರೆ ನನ್ನ ಅಜ್ಜಿ. ಅವರು ನನ್ನನ್ನು ನೋಡಿಕೊಳ್ಳದಿದ್ದರೆ ನನ್ನ ಬಾಲ್ಯ ಇನ್ನೆಷ್ಟು ಕರಾಳವಾಗುತ್ತಿತ್ತೋ ಊಹಿಸಲು ಸಾಧ್ಯವಿರಲಿಲ್ಲ. ಅಜ್ಜಿ ನನ್ನ ಪಾಲಿಗೆ ಬರೀ ಅಜ್ಜಿಯಾಗಿರಲಿಲ್ಲ, ಅವರ ಅಮ್ಮ, ಅವರ ಅಪ್ಪ, ಅವರ ಗೆಳತಿ. ನನಗೆ ಬೇಕಾದ ಪ್ರೀತಿ, ವಾತ್ಸಲ್ಯ, ಕಾಳಜಿ ಎಲ್ಲವನ್ನು ಅವರೇ ನೀಡಿದರು. ನನ್ನ ಪ್ರತಿ ಪ್ರಶ್ನೆಗೂ ಉತ್ತರ ನೀಡುವ ತಾಳ್ಮೆ ಅವರಿಗಿತ್ತು. ನನ್ನ ಪ್ರತಿ ಆಸೆಯನ್ನು ಈಡೇರಿಸಲು ಅವರು ಪ್ರಯತ್ನಿಸುತ್ತಿದ್ದರು. ಅವರ ಪ್ರೀತಿಯ ನನ್ನ ಬದುಕಿನ ಶಕ್ತಿಯಾಗಿತ್ತು. ಅಜ್ಜಿ ನನ್ನೊಂದಿಗೆ ಕುಳಿತು ಕತೆಗಳನ್ನು ಹೇಳುತ್ತಿದ್ದರು, ಹಾಡುಗಳನ್ನು ಹೇಳುತ್ತಿದ್ದರು, ಪಾಠ ಹೇಳುತ್ತಿದ್ದರು. ನನ್ನ ಶಾಲೆಯ ಸ್ನೇಹಿತರ ಬಳಿ ನನ್ನ ಅಪ್ಪ ಅಮ್ಮನ ಬಗ್ಗೆ ಕೇಳಿದಾಗ ನನಗೆ ಉತ್ತರ ಹೇಳಲು ಕಷ್ಟವಾಗುತ್ತಿತ್ತು. ಆದರೆ ಅಜ್ಜಿ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಸಮಾಧಾನಪಡಿಸುತ್ತಿದ್ದರು. ನಾನು ಇದುವರೆಗೂ ನಿನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಬರಲ್ಲ ಮಗಳೇ ಎಂದು ಹೇಳಿ ನನ್ನನ್ನು ತಬ್ಬಿಕೊಳ್ಳುತ್ತಿದ್ದರು. ಅವರ ಮಾತಿನಲ್ಲಿ ಅದೆಂತಹ ಶಕ್ತಿ ಇದೆ ಅಂತಂದರೆ ನನ್ನ ಎಲ್ಲ ನೋವುಗಳು ಮಾಯವಾಗುತ್ತಿದ್ದವು. ಅಜ್ಜಿ ನನಗೆ ಬರೀ ಬದುಕುವುದು ಹೇಗೆ ಎಂದು ಕಲಿಸಲಿಲ್ಲ, ಬದಲಾಗಿ ಕಷ್ಟಗಳನ್ನು ಹೇಗೆ ಎದುರಿಸಬೇಕು, ನೋವುಗಳನ್ನು ಹೇಗೆ ಗೆಲ್ಲಬೇಕು ಎಂದು ಕಲಿಸಿದರು. ಅವರ ಪ್ರೀತಿ ಮತ್ತು ಮಾರ್ಗದರ್ಶನ ನನ್ನ ಬಾಲ್ಯದ ನೋವನ್ನು ಸಹಿಸುವ ಶಕ್ತಿಯನ್ನು ನೀಡಿತ್ತು. ಹೀಗೆ ಅಜ್ಜಿಯ ಪ್ರೀತಿ ಮತ್ತು ಆರೈಕೆಯಲ್ಲಿ ನಾನು ಬೆಳೆದೆ, ದೊಡ್ಡವಳಾದೆ. ಶಾಲಾ ಶಿಕ್ಷಣ ಮುಗಿದು ಕಾಲೇಜ್ ಸೇರುವ ಸಮಯ ಬಂತು. ನನ್ನ ಅಪ್ಪ ಅಮ್ಮ ದೂರ ಇದ್ದರೂ ಅವರಿದ್ದ ಬಂಗಲೆ ಅವರ ಹೆಸರಲ್ಲೇ ಇತ್ತು. ಆ ಬಂಗಲೆಯನ್ನು ಬಾಡಿಗೆಗೆ ಕೊಟ್ಟು ಬಂದ ಬಾಡಿಗೆ ಹಣದಿಂದ ನನ್ನ ಕಾಲೇಜು ಶುಲ್ಕ ಪಾವತಿಸುತ್ತಿದ್ದರು. ನನಗೆ ನೆನಪಿಸಿರುವಂತೆ ಕಾಲೇಜು ದಿನಗಳಲ್ಲಿ ನನಗೆ ಆರ್ಥಿಕವಾಗಿ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಒಂದು ಬಗೆಯ ಭಾವನಾತ್ಮಕ ಖಾಲಿ ಜಾಗ ನನ್ನಲ್ಲಿ ಸದಾ ಇತ್ತು. ನನ್ನ ಸ್ನೇಹಿತರೆಲ್ಲ ತಮ್ಮ ಕುಟುಂಬದ ಬಗ್ಗೆ ಮಾತನಾಡುತ್ತಿದ್ದರೆ ನಾನು ಮೌನವಾಗಿ ಕುಳಿತಿರ್ತಿದ್ದೆ. ಕಾಲೇಜಿನಲ್ಲಿ ನನಗೆ ಕೆಲವರು ಉತ್ತಮ ಸ್ನೇಹಿತರು ಸಿಕ್ಕಿದ್ರು. ಅವರಲ್ಲಿ ಓರ್ವ ಗೆಳತಿ ಪ್ರತೀಕ್ ಅನ್ನುವ ಹುಡುಗನ ಪರಿಚಯ ಮಾಡಿಸಿದಳು. ಪ್ರತೀಕ್ ತುಂಬ ಮುಗ್ಧ, ಸಹೃದಯ, ಎಲ್ಲರೊಂದಿಗೆ ಬೆರೆಯುವ ಹುಡುಗ. ಅವನ ವ್ಯಕ್ತಿತ್ವ ನನಗೆ ಇಷ್ಟವಾಯಿತು. ನಾವು ಸ್ನೇಹಿತರಾದೆವು. ನಿಧಾನವಾಗಿ ನಮ್ಮ ಸ್ನೇಹ ಪ್ರೀತಿಗೆ ತಿರುಗಿತು. ಪ್ರತೀಕ್ ನನ್ನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತಂದಿದ್ದ. ನನ್ನ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವ, ನನ್ನ ಮಾತನ್ನು ಕೇಳುವ ಒಬ್ಬ ವ್ಯಕ್ತಿ ಸಿಕ್ಕಿದ್ದ. ಅವನೊಂದಿಗೆ ನನ್ನ ಬಾಲ್ಯದ ಬಗ್ಗೆ, ನನ್ನ ನೋವಿನ ಬಗ್ಗೆ ಎಲ್ಲವನ್ನು ಹಂಚಿಕೊಂಡೆ. ಅವನು ನನ್ನನ್ನು ಅರ್ಥ ಮಾಡಿಕೊಂಡನು. ನನ್ನನ್ನು ಎಂದಿಗೂ ದೂರ ಮಾಡಲಿಲ್ಲ. ಅವನ ಪ್ರೀತಿ ನನ್ನನ್ನು ಬದಲಾಯಿಸಿತು. ನಾನು ಮೊದಲಿಗಿಂತ ಹೆಚ್ಚು ಧೈರ್ಯಶಾಲಿಯಾದೆ, ಆತ್ಮವಿಶ್ವಾಸ ಬೆಳೆಸಿಕೊಂಡೆ. ಅವನ ಪ್ರೀತಿಯಲ್ಲಿ ನಾನು ನನ್ನ ಹಳೆಯ ನೋವುಗಳನ್ನು ಮರೆಯಲಾರಂಭಿಸಿದೆ. ಪ್ರತೀಕ್ ನನಗೆ ಬದುಕಿನಲ್ಲಿ ಇನ್ನೊಬ್ಬರ ಪ್ರೀತಿ ಎಷ್ಟು ಮುಖ್ಯ ಎಂಬುದನ್ನು ಕಲಿಸಿದ. ಅವನ ಪ್ರೀತಿಯಲ್ಲಿ ನನ್ನ ಬಾಲ್ಯದ ಶೂನ್ಯತೆ ತುಂಬಿದಂತೆ ಭಾಸವಾಯಿತು. ನನ್ನ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಪ್ರತೀಕ್ ನನ್ನ ಬದುಕಿನಲ್ಲಿ ಬಂದ ನಂತರ ನನ್ನಲ್ಲಿ ಒಂದು ಹೊಸ ಹುಮ್ಮಸ್ಸು ಮೂಡಿತು. ಅವನ ಪ್ರೀತಿಯಿಂದಾಗಿ ನನ್ನ ಜೀವನವನ್ನು ಸಕಾರಾತ್ಮಕವಾಗಿ ನೋಡಲು ಶುರು ಮಾಡಿದೆ. ಪ್ರತೀಕ್ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದನು. ನನ್ನ ಪ್ರತಿ ಮಾತನ್ನು ಕೇಳುತ್ತಿದ್ದ, ನನ್ನ ಪ್ರತಿ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ. ಅವನ ಪ್ರೀತಿಯಲ್ಲಿ ನನಗೆ ಬಲ ಸಿಕ್ಕಿತ್ತು. ನಾನು ಅವನನ್ನು ನನ್ನ ಅಜ್ಜಿ ಬಳಿ ಕರೆದುಕೊಂಡು ಹೋದೆ. ಅಜ್ಜಿಗೆ ಪ್ರತೀಕ್ ತುಂಬ ಇಷ್ಟವಾದನು. ಮಗಳೇ, ಇವನು ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಎಂದು ಆಶೀರ್ವದಿಸಿದರು. ಅವರ ಆಶೀರ್ವಾದ ನನಗೆ ಇನ್ನಷ್ಟು ಧೈರ್ಯ ತುಂಬಿತು. ನಾವು ಮದುವೆಯಾಗಲು ನಿರ್ಧರಿಸಿದೆವು. ಆದರೆ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸುವುದು ಹೇಗೆ ಎಂಬ ಚಿಂತೆ ನನ್ನನ್ನು ಕಾಡುತ್ತಿತ್ತು. ಅವರ ನಡುವಿನ ಸಂಬಂಧ ಉತ್ತಮವಾಗಿರಲಿಲ್ಲ. ಅವರನ್ನು ಒಟ್ಟಿಗೆ ಸೇರಿಸಿ ಮದುವೆ ಬಗ್ಗೆ ಮಾತನಾಡಿಸುವುದು ಅಸಾಧ್ಯ ಎಂದು ಅನಿಸಿತ್ತು. ಆದರೆ ಧೈರ್ಯ ಮಾಡಿ ಮೊದಲು ಅಪ್ಪನನ್ನು ಭೇಟಿಯಾದೆ. ನನ್ನ ನಿರ್ಧಾರವನ್ನು ಹೇಳಿದೆ. ಅಪ್ಪ ಆಶ್ಚರ್ಯಚಕಿತರಾಗಿದ್ದರು, ಆದರೆ ನನ್ನ ಸಂತೋಷಕ್ಕೆ ಬೆಂಬಲ ನೀಡಿದರು. ನನ್ನ ನಿರ್ಧಾರವನ್ನು ತಿಳಿಸಿದೆ. ಅಮ್ಮ ಮೊದಲು ಒಪ್ಪಲಿಲ್ಲ, ಆದರೆ ನನ್ನ ಮನವೊಲಿದ ಮೇಲೆ
ಅವರು ಒಪ್ಪಿದರು. ಮದುವೆ ದಿನ ಅಪ್ಪ ಅಮ್ಮ ಇಬ್ಬರು ಬಂದರು. ಅವರು ಒಟ್ಟಾಗಿ ಕುಳಿತು ಮಾತನಾಡಿದಾಗ ನನಗೆ ತುಂಬ ಸಂತೋಷವಾಯಿತು. ಅವರ ದೀರ್ಘಕಾಲದ ಮೌನ ಕೊನೆಗೊಂಡು ಮಗಳ ಮದುವೆ ನಿಮಿತ್ತ ಒಟ್ಟಾಗಿ ಮಾತನಾಡಿದ್ದು ನನಗೆ ಒಂದು ಹೊಸ ಭರವಸೆ ಮೂಡಿಸಿತು. ನನ್ನ ಮದುವೆಯಾದ ಬಳಿಕ ಅವರು ಹೆಚ್ಚು ಸಂಪರ್ಕದಲ್ಲಿದ್ದರು. ಕಾಲಕ್ರಮೇಣ ಅವರ ನಡುವೆ ಇದ್ದ ಮನಸ್ತಾಪಗಳು ಮಾಯವಾಗಿ ಸ್ನೇಹಿತರಂತೆ ಮಾತನಾಡಲು ಶುರು ಮಾಡಿದರು. ನನ್ನ ಮದುವೆ ಅವರ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿತು. ಮದುವೆ ನಂತರ ಪ್ರತೀಕ್ ನಾನು ಸಂತೋಷದಿಂದ ಜೀವನ ಸಾಗಿಸಿದೆವು. ಪ್ರತೀಕ್ ನನಗೆ ಸದಾ ಬೆನ್ನೆಲುಬಾಗಿ ನಿಂತನು. ಅಜ್ಜಿಯ ಆರೋಗ್ಯ ಕ್ಷೀಣಿಸತೊಡಗಿತು. ನಾನು ಪ್ರತೀಕ್ ಜೊತೆ ಸೇರಿ ಅಜ್ಜಿಯನ್ನು ನೋಡಿಕೊಂಡೆ. ಆದರೆ ಕಾಲ ಯಾರನ್ನು ನಿಲ್ಲಿಸುವುದಿಲ್ಲ. ಒಂದಿನ ಅಜ್ಜಿ ನಮ್ಮನ್ನು ಅಗಲಿದರು. ಅವರ ಅಗಲಿಕೆ ನನಗೆ ತೀವ್ರ ನೋವುಂಟು ಮಾಡಿತು. ನನ್ನ ಬಾಲ್ಯಕ್ಕೆ ಆಸರೆಯಾಗಿದ್ದ, ನನ್ನನ್ನು ಸದಾ ಪ್ರೀತಿಯಿಂದ ನೋಡಿಕೊಂಡಿದ್ದ ನನ್ನ ಅಜ್ಜಿ ಈಗ ಇಲ್ಲವಾದರು ಎಂಬ ನೋವು ಕಾಡುತ್ತಿತ್ತು. ಆದರೆ ಅವರ ನೆನಪುಗಳು ಸದಾ ನನ್ನೊಂದಿಗೆ ಉಳಿದವು. ಅಜ್ಜಿ ಅಗಲಿದ ನಂತರ 1 ವರ್ಷದೊಳಗೆ ನಾನು ತಾಯಿಯಾದೆ. ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದೆ. ನನ್ನ ಮಗು ನನಗೆ ಅಜ್ಜಿ ನೀಡಿದ ಪ್ರೀತಿಯ ಪ್ರತಿರೂಪವಾಗಿತ್ತು. ಅಜ್ಜಿ ನನ್ನ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶಕರಾಗಿದ್ದರು. ಅವರ ನೆನಪುಗಳನ್ನು ನನ್ನ ಮಗುವಿಗೆ ಹೇಳಿಕೊಡುತ್ತಾ ನನ್ನ ತಾಯ್ತನವನ್ನು ಆನಂದಿಸಲು ಶುರು ಮಾಡಿದೆ. ನನ್ನ ಮಗು ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ನೀಡಿತು. ಅಪ್ಪ ಅಮ್ಮ ಕೂಡ ಮೊಮ್ಮಗನನ್ನು ನೋಡಲು ಆಗಾಗ ಬರುತ್ತಿದ್ದರು. ಅವರು ಬದಲಾಗಿದ್ದರು. ಮೊಮ್ಮಗನೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದರು ತುಂಬ ಹೆಚ್ಚು. ನಮ್ಮ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಅಲ್ಲಿ ಕೇವಲ ಪ್ರೀತಿ ನಗು ತುಂಬಿತ್ತು. ನನ್ನನ್ನು ಬಾಲ್ಯದಲ್ಲಿ ಅನುಭವಿಸಿದ ನೋವನ್ನು ನನ್ನ ಮಗುವಿಗೆ ಎಂದಿಗೂ ಆಗಲು ಬಿಡುವುದಿಲ್ಲ ಎಂದು ನಾನು ಸಂಕಲ್ಪ ಮಾಡಿದೆ. ಕಾಲ ಉರುಳಿತು. ನನ್ನ ಮಗು ಬೆಳೆದು ದೊಡ್ಡವನಾದನು. ಅವನು ನನ್ನ ಬಾಲ್ಯದ ಕಥೆಯನ್ನು ಕೇಳಿದಾಗಲೆಲ್ಲ, ಅಮ್ಮ ನಿನ್ನ ಕತೆ ತುಂಬ ಸ್ಫೂರ್ತಿದಾಯಕವಾಗಿದೆ, ನೀನು ಎದುರಿಸಿದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದ್ದೀಯಾ ಎಂದು ಹೇಳುತ್ತಿದ್ದ. ನನ್ನ ಅಪ್ಪ ಅಮ್ಮ ಈಗಲೂ ಸ್ನೇಹಿತರಾಗಿ ಮುಂದುವರೆದರು. ಅವರು ಮೊಮ್ಮಗನೊಂದಿಗೆ ಸಮಯ ಕಳೆಯಲು ಆಗಾಗ ಬರುತ್ತಿದ್ದರು. ಅವರ ನಡುವಿನ ಕಂದಕ ಸಂಪೂರ್ಣವಾಗಿ ತುಂಬ ಮಾಯವಾಗಿತ್ತು. ಅವರ ಪ್ರತ್ಯೇಕತೆ ನನ್ನ ಬಾಲ್ಯವನ್ನು ನೋವಿನಿಂದ ಕೂಡಿಸಿದರು. ನನ್ನ ಮದುವೆಯ ಮೂಲಕ ಅವರಿಬ್ಬರು ಮತ್ತೆ ಒಂದಾಗಿದ್ದು ಒಂದು ರೀತಿಯ ಬದುಕಿನ ವಿಚಿತ್ರ ತಿರುವಾಗಿತ್ತು. ನಾನು ಪ್ರತೀಕ್ ಜೊತೆ ಸೇರಿ ನನ್ನ ಬಾಲ್ಯದ ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಶುರು ಮಾಡಿದೆ. ಇಂತಹ ಪರಿಸ್ಥಿತಿಯಲ್ಲಿರುವ ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದೆವು, ನಾನು ಪ್ರತೀಕ್ ಸೇರಿ. ನನ್ನ ಅಜ್ಜಿ ನನಗೆ ನೀಡಿದ ಪ್ರೀತಿ ಮತ್ತು ಧೈರ್ಯವನ್ನು ನಾನು ಇತರರಿಗೆ ನೀಡಲು ಬಯಸಿದೆ. ಅಜ್ಜಿ ನನಗೆ ಕಲಿಸಿದ ಪಾಠಗಳು, ಬದುಕಿನ ಮೌಲ್ಯಗಳು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನೆನಪಿಗೆ ಬರುತ್ತಿದ್ದವು. ನನ್ನ ಬಾಲ್ಯದ ನೋವು ನನ್ನನ್ನು ಇನ್ನಷ್ಟು ಬಲಶಾಲಿ ಮಾಡಿತು. ನನ್ನ ಅಪ್ಪ ಅಮ್ಮನ ಪ್ರತ್ಯೇಕತೆ ನನ್ನನ್ನು ಕಾಡುತ್ತಲೇ ಇತ್ತು. ಆದ್ದರಿಂದ ನಾನು ಕಲಿತ ಪಾಠಗಳು ನನ್ನನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿದವು. ನನ್ನ ಕತೆ ಬರೀ ನೋವಿನ ಕಥೆಯಾಗಿರಲಿಲ್ಲ. ಅದು ಪ್ರೀತಿ, ಧೈರ್ಯ ಮತ್ತು ಸಕಾರಾತ್ಮಕೆಯ ಒಂದು ಭಾವನಾತ್ಮಕೆಯ ಕಥೆಯಾಗಿತ್ತು. ನಾನು ನನ್ನ ಬದುಕಿನಲ್ಲಿ ಸಂಪೂರ್ಣ ಸಕಾರಾತ್ಮಕವನ್ನು ಕಂಡುಕೊಂಡೆ. ಇಂದಿಗೂ ನಾನು ನನ್ನ ಅಜ್ಜಿಯನ್ನು ಪ್ರತಿದಿನ ನೆನೆಯುತ್ತೇನೆ. ಅವರ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನೊಂದಿಗಿದೆ ಎಂದು ಈಗಲೂ ಭಾವಿಸುತ್ತೇನೆ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.